ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವೆಂಕಟ್. ವೀಕ್ಷಕರೇ, ಇವತ್ತು ಒಬ್ಬ ಆಂಧ್ರದಲ್ಲಿ ಚಿಲಕಲೂರು ಪೇಟ ಈ ಊರಿನ ಪಾಸ್ಟರ್, ಕ್ರಿಶ್ಚಿಯಾನಿಟಿ ಪಾಸ್ಟರ್, ಈ ಕ್ರೈಸ್ತವ ಮತಸ್ಥರು ಹೇಗಿರುತ್ತಾರೆ ಅಂದರೆ, ತಮ್ಮ ದೇವರ ಬಗ್ಗೆ, ತಮ್ಮ ಮತದ ಬಗ್ಗೆ ಹೇಳಿಕೊಳ್ಳದೆ ನಮ್ಮ ಸನಾತನ ಧರ್ಮದ ಹಿಂದೂಗಳ ಬಗ್ಗೆ ಅವಮಾನ ಮಾಡುವುದು, ಹಿಂದೂ ದೇವರುಗಳನ್ನು ಅವಮಾನ ಮಾಡುವುದು, ಇದೇ ಇವರ ಕೆಲಸ. ಚರ್ಚಿನಲ್ಲಿ ಹೇಳುವುದೆಲ್ಲ ಇದೆ. ನಮ್ಮ ಸನಾತನ ಧರ್ಮದ ಬಗ್ಗೆ, ನಮ್ಮ ಹಿಂದೂ ಧರ್ಮದ ಬಗ್ಗೆ, ನಮ್ಮ ಹಿಂದೂ ಹೆಣ್ಣು ಮಕ್ಕಳ ಬಗ್ಗೆ ಕೆಟ್ಟದಾಗಿ ಪ್ರಚಾರ ಮಾಡುವುದೇ ಇವರ ಕೆಲಸ. ಸೊ ಹಾಗೆ ಈ ಶಾಲೇಂ ರಾಜು ಎಂಬ ಪಾಸ್ಟರ್ ಲುಚ್ಚ ನನ್ನ ಮಗ ಬ್ರಿಟಿಷ್ ಅವರಿಗೆ ಹುಟ್ಟಿದಂತ ಈ ಸೂಳೆ ಮಗ ನಮ್ಮ ಭಾರತ ದೇಶದ ಹೆಣ್ಣುಮಕ್ಕಳ ಬಗ್ಗೆ ಅಸಭ್ಯವಾಗಿ ಮಾತನಾಡಿದ್ದಾನೆ. ಸೊ ಅವನು ಏನು ಮಾತನಾಡಿದ್ದಾನೆಂಬುದು ಕೇಳಿ ಮತ್ತೆ ನಿಮಗೆ ಅವನು ತೆಲುಗಿನಲ್ಲಿ ಹೇಳಿದ್ದಾನೆ. ಸೊ ಆದ್ದರಿಂದ ಅದನ್ನು ನಿಮ್ಮ ಕನ್ನಡದಲ್ಲಿ ವಿವರಿಸಿ ಹೇಳ್ತೇನೆ. ಸೊ ವೀಕ್ಷಕರೇ, ನಮ್ಮ ದೇಶದ ಮಹಿಳೆಯರೇ, ಈ ನನ್ನ ಮಗನನ್ನು ಬಿಡಬಾರ್ದು. ಈ ನನ್ನ ಮಗನ ಬಗ್ಗೆ ಪ್ರತಿ ಸ್ಟೇಟ್ ಅಲ್ಲಿ, ಪ್ರತಿ ಊರಲ್ಲಿ, ಪ್ರತಿ ಏರಿಯಾದಲ್ಲಿ ಈ ನನ್ನ ಮಗನ ಬಗ್ಗೆ, ಈ ಮಗನ ನನ್ನ ಮೇಲೆ ಕಂಪ್ಲೇಂಟ್ ಮಾಡಿ ಈ ನನ್ನ ಮಗನ ಆಲ್ರೆಡಿ ಒಳಗಾಗಿದ್ದಾನೆ. ಸೊ ಮತ್ತೊಮ್ಮೆ ಕೇಸುಗಳನ್ನು ಮಾಡಿ ಇವನನ್ನು ಈ ಯಾವ ರೀತಿ ಹೇಗಂದ್ರೆ, ಇನ್ನೊಂದು ಸಲ ನಮ್ಮ ಹಿಂದೂ ಹೆಣ್ಣು ಮಕ್ಕಳ ಬಗ್ಗೆ, ಸನಾತನ ಧರ್ಮದ ಬಗ್ಗೆ ಮಾತಾಡದಾಗೆ ಮಾಡಲೇಬೇಕು. ಸೊ ಸರಿನಾ ಶ್ರೀಮೂರ್ತಿಯರೇ? ನೋಡೋಣ ಅವನು ಏನ್ ಹೇಳ್ತಾ ಇದ್ದಾನೆ ಕೇಳಿ. కాదు వారు పరిశుద్ధ మల్లెపూలు అమ్ముకునేవాడు చర్చి ముందు పెట్టాడంట బండి. పాస్టర్ గారు లోపల పోతే చెప్పాడు, ఒక్కడు కూడా కొనడు పోరా అని. ఇంకో చోట పెట్టుకో, మార్కెట్ లో పెట్టుకోపో, అక్కడ కొంటారులే కానీ ఇక్కడ కొందరు పో అంటే ఎందుకు కొందరు ఇంతమంది ఆడవాళ్ళు వస్తుంటే కొంటారులే. ಸೊ ಕೇಳಿದ್ರಲ್ಲ ವೀಕ್ಷಕರೇ, ಏನ್ ಹೇಳ್ತಾ ಇದ್ದಾನೆ ಈ ಶಾಲೇಂ ರಾಜು ಎಂಬ ಪಾಸ್ಟರ್, ಬ್ರಿಟಿಷ್ ಅವರಿಗೆ ಹುಟ್ಟಿದ ಸುಳ್ಳೆಯ ಮಗ. ಚರ್ಚಿನ ಮುಂದೆ ಒಬ್ಬ ನಮ್ಮ ಹೂವು ಮಾರಲು ಹೋದರೆ, ಇಲ್ಲಿ ಯಾಕೆ ಇಟ್ಟಿದ್ದು ಹೂವು ಮಾರಲು, ಇಲ್ಲಿ ಯಾರು ಕೊಣುವುದಿಲ್ಲ ಹೋಗು ಅಂತಂದ್ರೆ, ಚರ್ಚಿಗೆ ಹೆಣ್ಮಕ್ಳು ಬರ್ತಾರಲ್ಲ, ಕೊಂತರು ಹೋಗ, ಯಾರು ನಿನಗೆ ಆಗ್ಬೇಕಂತ ಹೇಳಿ ಕಳಿಸಿದ್ದಾನಂತೆ. సో ಅವನು ಮುಂದೆ ಏನ್ ಹೇಳ್ತಾ ಇದ್ದಾನೆ ಕೇಳೋಣ. పెట్టాడు కోట మొదలైన దగ్గర నుంచి కోట వైపు అందరు ఇళ్ళకి పోయిందాక ఆడే కూర్చున్నాడు. ఒక్కళ్ళు వల్ల అందరు పోయినాక పాస్టర్ గారు కూడా పోతా చూశాడు. బండికి వెళ్ళి ఒక్క మూర పూలు వల్ల ఎవరు ఏమైందిరా అన్నాడు. ఏందండి ఇంతమంది ఆడవాళ్ళు వచ్చారు, ఒక్కళ్ళు మూర పూలు కొనలేదు కొన్నారు. ಸೊ ವೀಕ್ಷಕರೇ, ಚರ್ಚಿಗೆ ಪ್ರಾರ್ಥನೆಗೆ ಬರ್ತಾರಲ್ಲ ಹೆಣ್ಮಕ್ಳು. ಸೊ ಅಷ್ಟು ಮಂದಿ ಹೆಣ್ಮಕ್ಳು ಬಂದು ಹೋದ್ಮೇಲೆ ಈ ಪಾಸ್ಟರ್ ಹೊರಗೆ ಬಂದು ಕೇಳಿದ್ರೆ ಏನಾಯ್ತು ಅಂದ್ರೆ, ಏನ್ರಿ ಇಷ್ಟು ಜನ ಹೆಣ್ಮಕ್ಳು ಬಂದ್ರು ಒಬ್ರು ಹೂ ಕೊಂಡಿಲ್ಲ ಅಂತ ಹೇಳಿದಂತೆ. ಸೊ ಇವನ್ ಮುಂದೆ ಮತ್ತೇನ್ ಹೇಳ್ತಾನೆ ಹೇಳಿ. ಯಾಕಂದ್ರೆ ಅವರು ಹೂ ಇಡುವುದಿಲ್ಲ ಅಂತ ಅವರು ಕ್ರಿಶ್ಚಿಯನ್ರು. ಯಾಕಂದ್ರೆ ಅವ್ರ ಸಂಪ್ರದಾಯ ಹೂವು ಇಡಬಾರ್ದು, ಕುಂಕುಮ ಇಡಬಾರ್ದು, ಅರಿಶಿಣ ಹಚ್ಕೋಬಾರ್ದು, ಸಿಂಧೂರ ಇಡಬಾರ್ದು, ಬಳೆ ಹಾಕಬಾರ್ದು, ವಿಧವೆಯರಂಗೆ ಇರಬೇಕು. ಅವರ ಕ್ರಿಶ್ಚಿಯಾನಿಟಿ ಆಚಾರ. ಇನ್ನು ನಮಗ ಮುಂದೆ ಏನ್ ಹೇಳ್ತಾ ಇದ್ದಾನೆ ಅದು ಕೇಳ್ಕೊಂಡು ಮತ್ತೆ ಕೌಂಟರ್ ಕೊಡೋಣ. కొందరు పిచ్చి పిచ్చి వేషాలన్నీ వేసి రోడ్ల మిటి బజార్ల మిటి తిరగటానికి వారు బజారు సంబంధులు కాదు, వారు పరిశుద్ధాత్మ సంబంధులు. ವೀಕ್ಷಕರೇ, ಕೇಳಿದ್ರಲ್ಲ ಈ ಸುಳೆ ಮಗ ಏನ್ ಹೇಳ್ತಾ ಇದ್ದಾನೆ. ಲಂಗ ಸುಳೆ ಮಗ, ಬ್ರಿಟಿಷ್ ಅವರು ಹುಟ್ಟಿದವನು. ಹೂವು ಇಟ್ಕೊಂಡು ತಿರುಗಾಡೋರೆಲ್ಲ ಬಜಾರವ್ರಂತ, ಬಜಾರಿಗೆ ಸಂಬಂಧಪಟ್ಟವ್ರಂತ, ಬಜಾರ್ ಮನುಷ್ಯರಂತ. ಸೊ ಅಂದ್ರೆ ಈ ಸುಳೆ ಮಗ ಏನು, ಹಿಂದೂಗಳು ಊಟಕೊಂಡು ತಿರ್ತಾರಲ್ಲ ಅವರೆಲ್ಲ ಬಜಾರಿಯರು ಅಂತ ಹೇಳ್ತಾ ಇದ್ದಾನೆ ಇಂಡೈರೆಕ್ಟ್ ಆಗಿ ಸುಳೆ ಮಗ. ಅರ್ಥ ಆಯ್ತಲ್ಲ ನಿಮ್ಗ? ಮುಂದೆ ಕೇಳಿ. వారు పరిశుద్ధాత్మ సంబంధులు, పరిశుద్ధాత్మను కలిగి ఉన్నవారు, సత్ప్రవర్తన కలిగి ఉన్నవారు, సత్క్రియలు చేయడానికి పిలువబడిన వారు, ఏర్పరచబడిన వారు, ఆయన రక్తము చేత కడగబడిన వారు. వారు అడ్డదిడ్డంగా తిరిగేవాళ్ళు కాదు, అడ్డదిడ్డంగా ప్రవర్తించేవాళ్ళు కాదు, అడ్డదిడ్డంగా బతికేవాళ్ళు కాదు. క్రీస్తు రక్తము చేత నీతిమంతులుగా తీర్చబడి నీతిగా బ్రతకటానికి తమ్మును తాము ప్రతిష్ఠించుకున్నవారు. ఇకంతే బండి నెట్టుకొని పోయాడు. ఇక మళ్ళా కనపడలా మధ్యలో. ಸೊ ಕೇಳಿದ್ರಲ್ಲ ವೀಕ್ಷಕರೇ, ಈ ಬ್ರಿಟಿಷ್ ಅವರಿಗೆ ಹುಟ್ಟಿದ ಕ್ರಿಶ್ಚಿಯಾನಿಟಿ ಪಾಸ್ಟರ್ ಸುಳ್ಳೆ ಮಗ ಏನ್ ಹೇಳ್ತಾ ಇದ್ದಾನೆ. ಹೂ ಇಟ್ಕೊಂಡು ಹೋಗೋರು ಅಡ್ಡದಿಡ್ಡಿಯಾಗಿ ತಿರುಗಾಡೋರಂತೆ, ಬಜಾರ್ ಮನುಷ್ಯರಂತೆ. ಈ ಕ್ರಿಶ್ಚಿಯಾನಿಟಿ ಹೆಣ್ಮಕ್ಳು ಮಾತ್ರ ಅಂದ್ರೆ ನಮ್ಮ ಹಿಂದೂ ಹೆಣ್ಣು ಮಕ್ಕಳು ಹೂವು ಮುಟ್ಸ್ಕೊಂಡು, ಸೀರೆ ಉಟ್ಟುಕೊಂಡು, ಪದ್ಧತಿಯಾಗಿ ಕುಬಸ ಉಟ್ಕೊಂಡು ಎಷ್ಟು ಪದ್ಧತಿಯಾಗಿ ಗುಡಿಗೆ ಹೋಗ್ತಾರೆ.
ಅಂದ್ರೆ ಆ ಸುಳೆ ಮಗ ಏನ್ ಹೇಳ್ತಾ ಇದ್ದಾನೆ, ಅಂತವ್ರೆಲ್ಲ ಬಜಾರಿಯರ್ ಅಂತ, ಬಜಾರ್ ತಿರುಗೋರು ಅಂತ, ಅಡ್ಡದಿಡ್ಡಿ ತಿರುಗೋರು ಅಂತ ಹೇಳ್ತಾ ಇದ್ದಾನೆ ಸುಳೆ ಮಗ. ಸೊ ಇಲ್ಲಿ ಶಾಲಿಮರಾಜ್ ಸುಳೆ ಮಗನೇ, ನಿಮ್ಮ ಕ್ರಿಶ್ಚಿಯಾನಿಟಿಗೆ ಹೆಣ್ಮಕ್ಳು ಪವಿತ್ರರ, ನೀಟಾಗಿರ್ತಾರ. ಎಲ್ಲಿರ್ತಾರಲ್ಲಿ? ಕ್ರಿಶ್ಚಿಯನ್ ದೇಶಗಳೆಲ್ಲ ನೋಡಲ್ಲಿ. ನಿಮ್ಮ ಕ್ರಿಶ್ಚಿಯಾನಿಟಿ ಅಲ್ಲ, ಕ್ರಿಶ್ಚಿಯನ್ ದೇಶಗಳು ಎಷ್ಟು ಕ್ರಿಶ್ಚಿಯಾನಿಟಿ ದೇಶಗಳಿದ್ದಾವೆ, ಆ ದೇಶಗಳಲ್ಲಿ ಎಲ್ಲ ಸೂಳ್ಯರು ಬಿಕಿನಿ ಮೇಲೆ ತಿರುಗಾಡ್ತಾರಲ್ಲ, ಮಲೆಗಳು ತೊಡೆಗಳು ತೋರಿಸಂತ ಪಬ್ಲಿಕ್ಗೆ. ಎಲ್ಲಿರ್ತಾರೆ ಪದ್ಧತಿಯಾಗಿ ನಿಮ್ಮ ಕ್ರಿಶ್ಚಿಯಾನಿಟಿಗಳು? ಹೌದಲ್ಲ ಪ್ರೇಕ್ಷಕರೇ? ಕ್ರಿಶ್ಚಿಯನ್ ದೇಶಗಳೆಲ್ಲ ಬಿಕಿನಿಗಳು ಹಾಕೊಂಡು ತಿರುಗ್ತಾರೆ, ಅವರೆಲ್ಲ ಕ್ರಿಶ್ಚಿಯನ್ಸ್ ಅಲ್ಲ. ಪ್ರಪಂಚದಲ್ಲಿ ಎಷ್ಟು ಕ್ರಿಶ್ಚಿಯನ್ ದೇಶಗಳಿದ್ದಾವೆ, ಎಲ್ಲ ದೇಶಗಳ ಕ್ರಿಶ್ಚಿಯನ್ರು ಬಿಕಿನಿಗಳು ಹಾಕೊಂಡು ಅಡ್ಡದಿಡ್ಡಿಯಾಗಿ ತಿರುಗಾಡುವ ಲಂಗರು ಬಜಾರ್ಗಳು ನೀವು. ನನ್ನ ಮಕ್ಕಳೇ, ಭಾರತ ದೇಶದಲ್ಲಿ ಸುಸಂಸ್ಕೃತವಾಗಿ ಸೀರೆ ಕುಂಸ ಶೃಂಗಾರವಾಗಿ ಇಟ್ಟುಕೊಂಡು ಮಲ್ಲಿಗೆ ಉಟ್ಕೊಂಡವರು ನಿನಗೆ ಬಜಾರಿಯರು ಅಡ್ಡದಿಡ್ಡಿಯಾಗಿ ತಿರುಗುವವರ. ಕೇಳಿದ್ರೆ ವೀಕ್ಷಕರೇ ಈ ಸುಳೆ ಮಗನ ಮಾತುಗಳು. ಸೊ ವೀಕ್ಷಕರೇ, ಮಹಿಳೆಯರೇ, ಸ್ತ್ರೀಮೂರ್ತಿಗಳೇ, ಈ ಸುಳೆ ಮಗನ ಮೇಲೆ ಕೇಸ್ಗಳು ಮಾಡ್ರಿ, ಬಿಡಬೇಡ್ರಿ. ಈ ಮಗನ ಬಿಡದ ಸಮಸ್ಯೆನೇ ಇಲ್ಲ. ಇಲ್ಲಾಂದ್ರೆ ಈ ನನ್ನ ಮಕ್ಕಳು, ನಮ್ಮ ಹಿಂದೂ ಹೆಣ್ಮಕ್ಳನ್ನು ಹೂ ಮುಳ್ಕೊಂಡು ತಿರುಗುವವರು, ಅಡ್ಡದಿಡ್ಡಿಯಾಗಿ ತಿರುಗುವವರಂತೆ, ಬಜಾರಿಯರಂತೆ ಹೇಳ್ತಾ ಇದ್ದಾನೆ. ಸೊ ಇವನನ್ನು ಆಂಧ್ರದಲ್ಲಿ ಅರೆಸ್ಟ್ ಮಾಡಿದ್ದಾರೆ, ಅಲ್ಲಿ ಆಂಧ್ರದ ಹೆಣ್ಮಕ್ಳು ಕೇಸ್ ಮಾಡಿದ್ದಾರೆ. ಸೊ ಕರ್ನಾಟಕದಲ್ಲಿ ಎಲ್ಲ ಹೆಣ್ಮಕ್ಳು ಒಗ್ಗಟ್ಟಾಗಿ ಇವನ ಮೇಲೆ ಮತ್ತೆ ಕೇಸ್ ಮಾಡಿ, ಎಲ್ಲ ಕೇಸ್ ಮಾಡಿ ಈ ಪಾಸ್ಟರ್ಗಳನ್ನ ನಮ್ಮ ದೇಶದಿಂದ ಓಡಿಸ್ಬೇಕಾಗಿದೆ. ಇಲ್ಲಾಂದ್ರೆ ನಮ್ಮ ದೇಶಕ್ಕೆ ನಮ್ಮ ಹಿಂದೂಗಳನ್ನೇ ಮತಾಂತರ ಮಾಡಿ, ನಮ್ಮ ಹಿಂದೂಗಳಿಗೆ ಶತ್ರುಗಳನ್ನು ಮಾಡಿ, ನಮ್ಮ ದೇಶಕ್ಕೆ ಶತ್ರುಗಳನ್ನು ಮಾಡ್ತಾರೆ ಈ ಬ್ರಿಟಿಷ್ ನನ್ನ ಮಕ್ಕಳು. ಮಗನೇ ಶಾಲೆಂರಾಜು ಸುಳೆ ಮಗನೇ, ನಿಮ್ ಬೈಬಲ್ನಲ್ಲಿ ಇರುವವರೆಲ್ಲ ಪವಿತ್ರರ. ಎಲ್ಲಿ ಪವಿತ್ರರಲ್ಲ ಬೈಬಲ್ನಲ್ಲಿ? ಅಣ್ಣ ತಂಗಿಯಲ್ಲಿ ಮಲಗಿ ಸಂಸಾರ ಮಾಡ್ತಾನೆ, ಸಂಭೋಗ ಮಾಡ್ತಾನೆ. ತಂದೆಯಲ್ಲಿ ಇಬ್ರು ಹೆಣ್ಣುಮಕ್ಕಳು ಸಹ ಸಂಭೋಗ ಮಾಡಿ ಮಕ್ಕಳನ್ನ ನಡಿದ್ದಾರೆ. ತಾಯಿಯನ್ನು ಮಗ ಸಂಭೋಗ ಮಾಡ್ತಾನೆ ತಾಯಿಯಲ್ಲಿ. ಇದೆಲ್ಲ ಬೈಬಲಲ್ಲಿ ಆದಲ್ಲೇ ಮಗನೇ. ನೀವೆಲ್ಲ ಅಪವಿತ್ರರು, ಸುಳ್ಳ ಮಗ, ಪಾಪಿಸ್ಟ್ ಸುಳ್ಳು ಮಕ್ಕಳು. ಮಗನಾಗಿ ತಾಯಿಗಳು ಯಾವನ ಆಡ್ತಾನಲ್ಲಿ, ಹೌದಲ್ಲಿ ಬಾಡ್ಕೋ ಶಾಲೆಂರಾಜು. ಹೆಣ್ಮಕ್ಳು ತಂದೆಯಲ್ಲಿ ಮಲಗ್ತಾರೇನಲ್ಲಿ, ಹೌದಲ್ಲಿ. ಅಣ್ಣದ ತಂಗಿಯಲ್ಲಿ ಮಲಗ್ತಾನ, ಹೌದಲ್ಲಿ ಬಾಡ್ಕೋ ಶಾಲೆಂರಾಜು ಸುಳ್ಳ ಮಗನೇ. ಇದೆಲ್ಲ ಬೈಬಲಲ್ಲಿ ಆದಲ್ಲೇ, ಬೈಬಲ್ ಓದಲ್ಲಿ ಸುಳ್ಳ ಮಗನೇ ನೀನು ಚೆನ್ನಾಗಿ. ಯಾರು ಅಡ್ಡದಿಡ್ಡಿ ತಿರುಗೋರು, ಯಾರು ಬಜಾರವರು ಎಂಬುದು ನಿನಗೆ ಗೊತ್ತಾಗ್ತದ. ವೀಕ್ಷಕರೇ, ಬೈಬಲ್ನಲ್ಲಿ ಇದೆ, ಇಬ್ಬರು ಲೋತು ಎಂಬ ಇವನಿಗೆ ಇಬ್ಬರು ಹೆಣ್ಮಕ್ಳು ಇರ್ತಾರೆ. ಆ ಹೆಣ್ಮಕ್ಳು ತಂದೆಯಲ್ಲೇ ಮಲಗಿ ತಂದೆಗೆ ಮದ್ಯ ಕುಡಿಸಿ, ಅಂದ್ರೆ ಕ್ವಾರ್ಟರ್ ಕುಡಿಸಿ ತಂದೆಯಲ್ಲಿ ಮಲಗಿ ಇಬ್ಬರು ಗಣಮಕ್ಕಳನ್ನ ಆಡಿದ್ದಾರೆ. ಒಬ್ಬನು ಯಾರು? ದಾವಿದ್ ಅಂತ ಹೇಳ್ತಾನೆ. ದಾವಿದ ಮಗ ದಾವಿದ ಹೆಂಡತಿಯರೆಲ್ಲ ಮಲಗಿಸಿ ಸಂಭೋಗ ಮಾಡಿ ಊರ್ ಜನ ಎಲ್ಲ ಕರೆದು ನೋಡ್ಬೇಕಂತ ಹೇಳ್ಕೇಸಿ ಊರ್ ಜನ ನೋಡುವ ಹಾಗೆ ತಾಯಿನ ಎಲ್ಲ ಮಲಗಿಸಿ ಮಗ ಸಂಭೋಗ ಮಾಡ್ತಾನೆ. ಇದು ಬೈಬಿಲು. ಸುಳ್ಳ ಮಗನೇ, ನಮ್ಮ ಹಿಂದೂ ಸಮಾಜದಲ್ಲಿ ಹಿಂದೂ ಹೆಣ್ಮಕ್ಳು ಸುಸಂಸ್ಕೃತವಾಗಿ ಸಾರಿ ಕುಂಸ ಹೂವು ಮುಡ್ಕೊಂಡ್ರೆ ಸುಳ್ಳ ಮಗ ಬಜಾರಿಯರ್ ಅಂತಿದ್ಯಾ? ಲಂಗ ಸುಳ್ಳ ಮಗನೇ, ನೀವು ಸುಳ್ಳ ಮಕ್ಕಳು, ಸುಳ್ಳರು, ಕ್ರಿಶ್ಚಿಯಾನಿಟಿಗಳು. ಸೊ ವೀಕ್ಷಕರೇ, ಇಂಥವ್ರು ಏನ್ ಮಾಡ್ಬೇಕು ವಿಚಾರ ಮಾಡಿ. ನೀವು ಎಲ್ಲಿ ಈ ವಿಡಿಯೋ ನೋಡಿದ ಮೇಲೆ ಅವನ ಮೇಲೆ ಕಂಪ್ಲೇಂಟ್ ಮಾಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಬಿಡಬಾರ್ದು. ಈ ಮಕ್ಕಳನ್ನ ಆಲ್ರೆಡಿ ಅರೆಸ್ಟ್ ಮಾಡಿದ್ದಾರೆ ಆಂಧ್ರದಲ್ಲಿ. ಸೊ ಕರ್ನಾಟಕದಲ್ಲೂ ಕೇಸ್ಗಳು ಮಾಡ್ರಿ ಅಂತ ಹೆಣ್ಮಕ್ಳಿಗೆ ನಾನು ವಿಜ್ಞಪ್ತಿ. ಸೊ ವೀಕ್ಷಕರೇ, ಮತ್ತೊಂದು ವಿಡಿಯೋ ಜೊತೆಗೆ ಭೇಟಿ ಆಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಭಾರತ್ ಶ್ರೀ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವೆಂಕಟ್. ಜೈ ಹಿಂದ್, ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ.